ಕುಂಭಮೇಳ 12 ವರ್ಷಕ್ಕೊಮ್ಮೆನೆ ಯಾಕಿದನ್ನ ಆಚರಿಸೋದು? ಪೌರಾಣಿಕ ಹಿನ್ನೆಲೆ ಕೊಡ್ಬೇಕಂದ್ರೆ ಅಸುರರಿಂದ ಅಮೃತವಿದ್ದ ಕಳಶ ಅಂದ್ರೆ ಕುಂಭ, ಇದನ್ನ ಕಾಪಾಡಿ ದೇವತೆಗಳು ದೇವಲೋಕದತ್ತ ಪ್ರಯಾಣ ಬೆಳೆಸುವ ಸಮಯದಲ್ಲಿ ಮಾರ್ಗ ಮಧ್ಯೆ 4 ಹನಿ ಅಮೃತ ಬಿಂದು ಭೂಮಿಯ ಮೇಲೆ ಬಿದ್ದ ಆ 4 ಜಾಗಗಳಲ್ಲೇ ಕುಂಭಮೇಳ ನಡೆಯೋದು. ಸಮುದ್ರ ಮಂಥನದ ಸ್ಥಳ ಅಂದ್ರೆ ಮಂದಾರ ಪರ್ವತದಿಂದ ದೇವಲೋಕಕ್ಕೆ ಅಮೃತವಿದ್ದ ಆ ಕಳಶ ತಲುಪೋದಕ್ಕೆ ಹಿಡಿದ ಸಮಯ 12 ದಿನಗಳು. ಒಂದು ದೇವತಾ ದಿನ ಮನುಷ್ಯರ 1 ವರ್ಷಕ್ಕೆ ಸಮ ಅಂತ ತಗೊಂಡು 12 ವರ್ಷಕ್ಕೊಮ್ಮೆ ಅಮೃತ ಬಿಂದುಗಳು ಬಿದ್ದಂತ ಈ 4 ಪುಣ್ಯ ಕ್ಷೇತ್ರಗಳಲ್ಲಿ ಕುಂಭಮೇಳವನ್ನ ಆಚರಿಸೋದು. ಇಂಥ 12 ಪೂರ್ಣ ಕುಂಭಮೇಳಕ್ಕೊಮ್ಮೆ ಅಂದ್ರೆ 144 ವರ್ಷಗಳಿಗೊಮ್ಮೆ ಬರೋದೇ ಮಹಾಕುಂಭಮೇಳ. ಈ ಹಿಂದಿನ ಮಹಾಕುಂಭಮೇಳವನ್ನ ನೋಡೋದಿಕ್ಕೆ ನಾವಿರ್ಲಿಲ್ಲ, ಮುಂದಿನ ಮಹಾಕುಂಭಮೇಳವನ್ನ ನೋಡೋದಿಕ್ಕೆ ನಾವಿರೋದಿಲ್ಲ. ನೋಡಿ, ಸೋಮ, ವರುಣ ಹಾಗೂ ಪ್ರಜಾಪತಿಯ ಜನ್ಮಸ್ಥಾನವಾದ ಪ್ರಯಾಗ್ರಾಜ್ ನಲ್ಲಿ ಈ ಬಾರಿಯ ಮಹಾಕುಂಭಮೇಳ ನಡೀತಾ ಇದೆ. ನೆನ್ನೆ ಹೇಳ್ದೆ ಕುಂಭಮೇಳ ಈ ಹೆಸರಿನ ಉಲ್ಲೇಖ ಪುರಾಣಗಳಲ್ಲಿ ಇಲ್ಲ ಅಂತ, ಆದ್ರೆ ಅದರ ಬದಲಾಗಿ ಇದೇ ಆಚರಣೆಯನ್ನ ವಿವರಿಸಿ ಕೊಟ್ಟಿರೋ ಹೆಸರು ಮಾಘಮೇಳ ಅಥವಾ ಪ್ರಯಾಗ ಸ್ನಾನ. 45 ಕೋಟಿ ಭಕ್ತಾದಿಗಳು ಈ ಬಾರಿಯ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಕೋಟ್ಯಾಂತರ ಭಕ್ತಾದಿಗಳ ಪ್ರತಿ ಬಾರಿಯ ಕುಂಭಮೇಳದ ಭಾಗವಹಿಸುವಿಕೆಯ ಮಧ್ಯೆಯೂ ಈ 48 ದಿನಗಳು ಅತಿ ಕಡಿಮೆ ವಾಟರ್ ಇನ್ಫೆಕ್ಷನ್ಸ್ ಅಥವಾ ಅನಾರೋಗ್ಯದ ಪ್ರಕರಣಗಳು ಕಂಡು ಬರುತ್ತೆ. ಹಾಗೂ ಕ್ರೈಮ್ ರೇಟ್ಸ್ ಮಿರಾಕ್ಯುಲಸ್ಲಿ ಲೋ ಇರುತ್ತೆ ಅಂತ ಗೊತ್ತಾ? ನೋ ವಂಡರ್ ಇಟ್ಸ್ ದ ಲಾರ್ಜೆಸ್ಟ್ ಪೀಸ್ಫುಲ್ ಕಾಂಗ್ರಿಗೇಷನ್ ಆಫ್ ಪಿಲ್ಗ್ರಿಮ್ಸ್ ಆನ್ ಅರ್ತ್.